ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಶ್ರೀ ಇನ್ಫೋ ವರ್ಲ್ಡ್. ನಾನು ನಿಮ್ಮ ಹತ್ರ ಕೆಲವೊಂದು ಇನ್ಫಾರ್ಮೇಷನ್ನ ಕ್ಲಾರಿಫೈ ಮಾಡಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾ ಇದ್ದೀನಿ. ಏನಪ್ಪ ಅದು ಇನ್ಫಾರ್ಮೇಷನ್ ಅಂತ ಹೇಳಿಬಿಟ್ಟು ಅಂದ್ಕೊಳ್ಳೋದಾದರೆ, ನಾನು ಈ ಚಾನಲ್ ಮಾಡಿದ ಉದ್ದೇಶ ಏನು, ಏನಕ್ಕೋಸ್ಕರ ಈ ಚಾನಲ್ ಮಾಡಿದ್ದು, ಸೊ ಏನು ಇನ್ಫಾರ್ಮೇಷನ್ನು, ಈ ಚಾನಲಿಂದ ಏನು ಇನ್ಫಾರ್ಮೇಷನ್ ಸಿಗಬಹುದು ಅದು ನೀವೆಲ್ಲ ತಿಳ್ಕೊಬೇಕಲ್ವಾ. ಸೊ ಯಾರೋ ಒಬ್ರು ಚಾನಲ್ ಮಾಡ್ತಾರೆ, ಅದನ್ನು ನೋಡಬೇಕು ಅಂದಾಗ ಏನಕ್ಕೂ ನೋಡಬೇಕು ಅವ್ರ ಚಾನಲನ್ನು ಅನ್ನೋವಂಥದ್ದು ನಿಮಗೆ ಒಂದು ಕ್ಲಾರಿಟಿ ಇರಬೇಕು. ನಾನು ಅದನ್ನು ಮಾಡ್ತಿರೋದಕ್ಕೆ ಏನೋ ಒಂದು ಉದ್ದೇಶ ಇರಬೇಕು. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋ ಇಂಟೆನ್ಷನಿಂದ ಫಸ್ಟು ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಆ್ಯಕ್ಚುಲಾಗಿ ಈ ಚಾನಲ್ ಮಾಡಿದ ಉದ್ದೇಶ ಬಂದು ಜಸ್ಟ್ ಬಿಸ್ನೆಸ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಹೇಳಿಬಿಟ್ಟು. ಕೆಲವೊಂದು ಪ್ರಮೋಷನ್ಸು ಇರುತ್ತೆ, ಅದು ನೆಕ್ಸ್ಟ್ ಇನ್ ಫ್ಯೂಚರ್ಗಳಲ್ಲಿ ಇರುತ್ತೆ. ಬಟ್ ಇನ್ಫಾರ್ಮೇಷನ್ ರಿಲೇಟೆಡ್ ಏನೇನು ಇನ್ಫಾರ್ಮೇಷನ್ ಸಿಗ್ಬೋದು ನಮ್ಮಿಂದ ಅಂತ ಹೇಳಿಬಿಟ್ಟು ತಿಳಿಸ್ಕೊಡೋದಕ್ಕೋಸ್ಕರ ಈ ಚಾನಲನ್ನು ಕ್ರಿಯೇಟ್ ಮಾಡಿದಂಥದ್ದು. ಸೊ ಹಾಗಾಗಿ ನಿಮಗೆ ಬಿಸ್ನೆಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾ, ನೀವೆಲ್ಲದನ್ನು ಹೇಳ್ಕೊಡ್ತೀರಾ. ಆ್ಯಕ್ಚುಲಿ ನನಗೆ ಬಿಸ್ನೆಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಗೊತ್ತಿದ್ದಲ್ಲ ಇರ್ಬೋದು, ಗೊತ್ತಿರ್ಬೋದು, ಅಥವಾ ಅದರಲ್ಲಿ ಸಕ್ಸಸ್ ಕಂಡಿರ್ಬೋದು, ಅದರ್ವೈಸ್ ಫೇಲ್ಯೂರ್ ಕೂಡ ಕಂಡಿರ್ಬೋದು. ಬಟ್ ನಾನು ಥಿಂಕ್ ಮಾಡಿದ್ದು ಏನು ಅಂತಂದರೆ, ಈಗ ಪ್ರತಿಯೊಬ್ಬರೂ ಏನೇ ಒಂದು ಬಿಸ್ನೆಸ್ ಮಾಡಬೇಕು, ಅದರ್ವೈಸ್ ಏನೇ ಒಂದು ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿದ್ರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳನ್ನು, ಅದರ್ವೈಸ್ ಯೂಟ್ಯೂಬ್ಗಳನ್ನು ತುಂಬ ರೆಫರ್ ಮಾಡೋದು ಜಾಸ್ತಿ. ಓಕೆನಾ. ಈ ರೆಫರ್ ಮಾಡೋದ್ರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಈ ಬಿಸ್ನೆಸ್ ಮಾಡ್ಬೋದು, ಅದರಿಂದ ಇಷ್ಟ ಅರ್ನ್ ಮಾಡ್ಬೋದು, ಈ ಬಿಸ್ನೆಸ್ ಮಾಡ್ಬೋದು, ಅದರಿಂದ ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡ್ಬೋದು, ಈ ಥರ ಬಿಸ್ನೆಸ್ ಮಾಡಿದ್ರೆ ಅದರಲ್ಲಿ 1000 ಗೆದರ್ ಆ ಥರ ಎಲ್ಲ ಅರ್ನ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಕೆಲವೊಂದು ಚಾನೆಲ್ಸು, ಅದರ್ವೈಸ್ ಕೆಲವೊಂದು ವೀಡಿಯೋಗಳನ್ನ ನೋಡಿ, ಕೆಲವೊಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನ ನೋಡಿ ತುಂಬ ಜನ ಏನು ಮಾಡ್ತಾ ಇದ್ದಾರೆ, ಹೌದು ನಾನು ಯಾಕೆ ಮಾಡಬಾರ್ದು, ನಾನು ಮಾಡ್ಬೋದಲ್ವಾ, ಓಕೆ ನಾನು ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ಜನ ಏನು ಮಾಡ್ತಾ ಇದ್ದಾರೆ, ಎಷ್ಟೋ ಯೂಟ್ಯೂಬ್ ಚಾನಲ್ಗಳನ್ನು ರೆಫರ್ ಮಾಡಿಕೊಂಡು, ಅದರ್ವೈಸ್ ಸೋಷಿಯಲ್ ಮೀಡಿಯಾಗಳನ್ನ ರೆಫರ್ ಮಾಡಿಕೊಂಡು ಬಿಸ್ನೆಸ್ಗಳಿಗೆ ಹಿಡಿತಾರೆ. ಓಕೆನಾ. ಸೊ ಅಲ್ಲೇನಾಗುತ್ತೆ, ಇಳಿದಾಗ ಕೆಲವೊಂದು ಕೆಲವೊಬ್ಬರಿಗೆ ಸಕ್ಸಸ್ ಸಿಕ್ಕಿರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ, ಎಲ್ಲರಿಗೂ ಫೇಲ್ಯೂರ್ ಆಗಿರುತ್ತೆ ಅಂತ ಹೇಳಲ್ಲ, ಅದರ್ವೈಸ್ ಎಲ್ಲರಿಗೂ ತುಂಬ ಮಟ್ಟಿಗೆ ಸಕ್ಸಸ್ ಆಗಿರುತ್ತೆ ಅಂತ ಹೇಳಲ್ಲ, ಅದರ್ವೈಸ್ ಸ್ಟಾರ್ಟಿಂಗಿಂದನೂ ಪ್ರತಿಯೊಬ್ಬರಿಗೂ ಸಕ್ಸಸ್ ಅಂತ ಸಿಗುತ್ತೆ ಅಂತ ಹೇಳಲ್ಲ, ಇಲ್ಲ ಸ್ಟಾರ್ಟಿಂಗಿಂದನೂ ಎಲ್ಲರಿಗೂ ಫೇಲ್ಯೂರ್ ಸಿಗುತ್ತೆ ಅಂತ ಹೇಳಲ್ಲ ನಾನು. ಬಟ್ ಕೆಲವೊಂದನ್ನು ಈ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಮಾಡ್ಬೋದು, ಮಾಡಿ ಓಕೆ ಅದನ್ನು ಪಾಸಿಟಿವಾಗಿ ಕೊಡ್ತಾ ಇದ್ದಾರೆ, ಹೌದು ನಾನು ಇಲ್ಲ ಅಂತ ಹೇಳಲ್ಲ, ಅದನ್ನು ನೀವು ಪಾಸಿಟಿವಾಗಿ ತೊಗೊಳ್ತಾ ಇದ್ದೀರಾ, ಹೌದು ಅದನ್ನು ಕೂಡ ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದ್ರೆ, ಆ ಬಿಸ್ನೆಸ್ಗಳನ್ನು ನೀವು ಮಾಡಿದಾಗ ಫೈನಲಿ ಎಫೆಕ್ಟ್ ನಿಮಗೇನೆ, ನೀವು ಲಾಸ್ ತೊಗೊಳ್ತೀರೋ, ನೀವು ಲಾಭ ತೊಗೊಳ್ತೀರೋ, ಸೊ ಆ ಎಫೆಕ್ಟ್ ಬಂದು ನೀವೇ ಅನುಭವಿಸೋದು. ಓಕೆನಾ. ಇಲ್ಲಿ ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಯಾವ ಚಾನಲ್ ಆಗಿರ್ಬೋದು, ಯಾರು ಕೂಡ ಇದರಿಂದ ಯಾವುದೇ ರೀತಿ ಎಫೆಕ್ಟ್ಗಳನ್ನ ಅನುಭವಿಸಲ್ಲ. ಓಕೆನಾ. ನೀವೇನು ಮಾಡ್ತೀರಾ, ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಅದರ್ವೈಸ್ ಒಂದು ಯಾವುದೋ ಒಂದು ವೀಡಿಯೋ ಆಗಿರ್ಬೋದು ರೆಫರ್ ಮಾಡಿಬಿಟ್ಟು ಓಕೆ ನಾನು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀರಾ. ಸೊ ನೀವು ಕೂಡ ಅದೇ ರೀತಿ ಪಾಸಿಟಿವಲ್ಲೇ ಸ್ಟಾರ್ಟ್ ಮಾಡ್ತೀರಾ. ಬಟ್ ನಿಮಗೆ ನೀವು ಅಂದ್ಕೊಂಡಿರೋ ಮಟ್ಟಿಗೆ ಅಲ್ಲಿ ಒಂದು ರೆಸ್ಪಾನ್ಸ್ ಸಿಗಲ್ಲ. ನೀವೇನು ಅಂದ್ಕೊಂಡಿರ್ತೀರೋ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲೋ ಒಂದು ಕಡೆ ಲಾಸ್ ಆಗೋದಾಗಿರಲಿ, ಅಥವಾ ಆ ಥರ ಸಿಚುವೇಶನ್ಗಳನ್ನು ತುಂಬ ಅನುಭವಿಸ್ತಾ ಇರ್ತೀರ. ತುಂಬ ಬಿಸ್ನೆಸ್ಗಳಲ್ಲಿ ಈ ಥರ ಆಗಿದೆ ಕೂಡ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಜಸ್ಟ್ ಹೌದು ನಾನು ಮಾಡ್ತೀನಿ, ನಾನು ಮಾಡ್ಬೋದು ಅಂತ ಇದೇ ಇದರಲ್ಲಿ ಹೋಗ್ತಾ ಇದ್ದೀರಾ ಹೊರತು ಅದರಿಂದ ಏನು ಪ್ರಾಬ್ಲಮ್ ಆಗ್ಬೋದು. ಓಕೆನಾ. ಇಲ್ಲಿ ಒಂದು ಏನು ಅಂತ ಹೇಳಿದ್ರೆ, ಬಂಡವಾಳಕ್ಕೆ ಆಗಿರ್ಬೋದು, ಅದರ್ವೈಸ್ ರೆಂಟಿಗೆ ಆಗಿರ್ಬೋದು, ಸ್ವಲ್ಪ ದಿನ ಮಟ್ಟಿಗೆ ಕ್ಯಾಪಿಟಲ್ನ ಏನು ರಿಸರ್ವ್ ಮಾಡಿರ್ತಾರೆ, ಸೊ ಅದರಿಂದ ಯಾರಿಗೂ ಏನೂ ಸಮಸ್ಯೆಗಳು ಆಗಲ್ಲ. ಓಕೆನಾ. ಮನಿ ಇಟ್ಕೊಂಡಿರೋರಿಗೆ, ಅದರ್ವೈಸ್ ನೆಕ್ಸ್ಟು ಬಿಸ್ನೆಸ್ ಮಾಡೋವಂಥವ್ರಿಗೆ, ಬಿಸ್ನೆಸ್ನ ಒಂದು ಪಾರ್ಟ್ ಟೈಮಾಗಿ ತೊಗೊಂಡಿರೋವಂಥವ್ರಿಗೆ ಯಾವುದೇ ರೀತಿ ಎಫೆಕ್ಟ್ಗಳು ಇಲ್ಲಿ ಕಾಣೋದಿಲ್ಲ. ಓಕೆನಾ. ಅದು ಎಫೆಕ್ಟ್ ಕಂಡ್ರೆ ಬಿಡು ನನಗೆ ಬೇರೆದಿದೆ, ನನಗೆ ಇಲ್ಲಿಂದ ಎಫೆಕ್ಟ್ ಆಗಿರೋದು ಕಡಿಮೆ, ನಾನು ಅದು ಬಿಟ್ಟೆ ಹೋದರೂ ಪರವಾಗಿಲ್ಲ ಅನ್ನೋದು ತುಂಬ ಜನಕ್ಕೆ ಅನಿಸುತ್ತೆ. ಬಟ್ ಎಫೆಕ್ಟ್ ಆಗೋದು ಎಲ್ಲಿಂದ, ಯಾರಿಗೆ ಅನ್ನೋದಾದರೆ ಏನೂ ಇರಲ್ಲ. ಆ್ಯಕ್ಚುಲಿ ಏನೂ ಇರಲ್ಲ, ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಸೊ ನಾವು ಕೂಡ 4 ಜನದ ಹತ್ರ ಬದುಕಬೇಕು ಅಂತ ಹೋಗಿರ್ತಾರೆ. ಸೊ ಅಂಥವ್ರು ಏನು ಮಾಡ್ತಾರೆ, ಈ ಥರ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳನ್ನು ನೋಡಿಬಿಟ್ಟು ಸರಿ ಏನಾದರೂ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಅವ್ರ ಹತ್ರ ಕ್ಯಾಪಿಟಲ್ ಇಲ್ಲದೆ ಹೋದ್ರೂ, ಇನ್ವೆಸ್ಟ್ಮೆಂಟಿಗೆ ಇಲ್ಲದೆ ಹೋದ್ರೂ, ಸೊ ಏನು ಮಾಡ್ತಾರೆ, ಸಾಲ ಆಗಿರ್ಬೋದು, ಲೋನ್ ಆಗಿರ್ಬೋದು,
ಅಥವಾ ಇನ್ನೊಂದು ಮತ್ತೊಂದು. ಸೊ ಈ ಥರ ಎಲ್ಲ ದಾರಿಗಳನ್ನ ಹುಡುಕ್ಬಿಟ್ಟು ಏನು ಮಾಡ್ತಾರೆ, ಬಿಸ್ನೆಸ್ ಮಾಡಲೇಬೇಕು ಅಂತ ನಿಂತ್ಕೊಂಡ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಓಕೆ ಪ್ರಾಫಿಟ್ ಆದರೆ ತುಂಬ ಖುಷಿ, ತುಂಬ ಖುಷಿ, ಬಿಸ್ನೆಸ್ ಚೆನ್ನಾಗಾಯಿತು ಅಂತಂದರೆ ತುಂಬ ಖುಷಿ. ಬಟ್ ಎಲ್ಲೋ ಒಂದು ಕಡೆ ನಾವು ಅಂದ್ಕೊಂಡಿದ್ದ ಲೆವೆಲ್ ನಾವು ರೀಚ್ ಆಗ್ತಾ ಇಲ್ಲ, ನಾವು ಅಂದ್ಕೊಂಡಿದ್ದಕ್ಕಿಂತ ಕೆಳಗಡೆ ಬರ್ತಾ ಇದ್ದೀವಿ, ನಮಗೆ ಅದರಿಂದ ಏನು ಯೂಸ್ ಇಲ್ಲ, ಲಾಸ್ ಆಗ್ತಾ ಇದೆ. ಎವ್ರಿ ಡೇ ಪ್ರತಿಯೊಂದು ಕೈಯಿಂದನೇ ಹೋಗ್ತಾ ಇದೆ. ಇನ್ವೆಸ್ಟ್ಮೆಂಟಿಗಾಗಿರ್ಬೋದು ಅಥವಾ ರೆಂಟಿಗಾಗಿರ್ಬೋದು ಅಥವಾ ಯಾವುದೇ ರೀತಿ ಇದಕ್ಕೆ ಆಗಿರ್ಬೋದು ಕೈಯಿಂದ ಹೋಗ್ತಾ ಇದೆ ಅಂತ ಅನ್ನೋ ಸಿಚುವೇಷನಲ್ಲಿ ಆ ವ್ಯಕ್ತಿ ಫುಲ್ಲು ಡಿಪ್ರೆಷನ್ಗೆ ಹೊರಟೋಗ್ತಾನೆ. ಓಕೆನಾ, ಫುಲ್ಲು ಡಿಪ್ರೆಷನ್ಗೆ ಹೊರಟೋಗ್ತಾನೆ. ಸೊ ಈ ಥರ ಎಲ್ಲ ಸಿಚುವೇಶನ್ಗಳು ಬರುತ್ತೆ. ಒಬ್ಬೊಬ್ಬರು ಲೈಫಲ್ಲಿ ಒಂದೊಂಥರ ಬರ್ಬೋದು. ಸೊ ಅಲ್ಲೇನಾಗುತ್ತೆ, ಸೊ ಸಾಲವಾಗಿ ತೊಗೊಂಡಿರೋದ್ರಿಂದ ಇಂಟ್ರೆಸ್ಟ್ ಕಟ್ಟೋದು ಬರ್ಬೋದು, ಲೋನಾಗಿ ತೊಗೊಂಡಿರೋದ್ರಿಂದ ಎವ್ರಿ ಮಂತ್ EMI ಕಟ್ಟೋದು ಬರ್ಬೋದು. ಸೊ ಪ್ರತಿಯೊಂದೂ ನಿಭಾಯಿಸೋಕ್ಕಾಗಲ್ಲ ಕೆಲವೊಂದು ಸಿಚುವೇಷನಲ್ಲಿ. ಅಂಥ ಟೈಮ್ಗಳಲ್ಲಿ ಅಯ್ಯೋ ನಾನು ಏನು ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಆವಾಗ ಸಫರ್ ಮಾಡ್ತೀರಾ. ಆವಾಗ ಕೈಯಿಂದ ಆಲ್ರೆಡಿ ತುಂಬ ಮುಂದೆ ಬಂದ್ಬಿಟ್ಟಿರ್ತೀವಿ, ಎಲ್ಲದನ್ನು ಕಳ್ಕೊಂಬಿಟ್ಟಿರ್ತೀವಿ, ಕೈಯಲ್ಲಿ ಏನೂ ಇರೋದಿಲ್ಲ. ಸೊ ಯಾರಿಂದ ಕೂಡ ಹೆಲ್ಪ್ ಸಿಗೋ ಪರಿಸ್ಥಿತಿನಲ್ಲಿ ಇರೋದಿಲ್ಲ. ಅವಾಗ ಏನು ಮಾಡಬೇಕು, ಅವಾಗ ಏನಕ್ಕೆ ಸಫರ್ ಮಾಡ್ತೀರಾ? ಅದ್ರ ಬದಲು ನೀವು ಸ್ಟಾರ್ಟಿಂಗ್ ಮಾಡೋದಕ್ಕಿಂತ ಮುಂಚೆನೇ ಒಂದು ಬಿಸ್ನೆಸ್ಸಿಗೆ ಇಳಿತಾ ಇದ್ದೀರಾ ಅಂತ ಹೇಳ್ಬೇಕಾದ್ರೆ ಎಷ್ಟು ಪಾಸಿಟಿವ್ ಇದೆಯೋ ಅದೇ ರೀತಿ ನೆಗೆಟಿವ್ಗಳನ್ನು ತಿಳ್ಕೊಂಡು ಅದ್ರ ಬಗ್ಗೆ ನಾವು ರೆಡಿ ಆಗಿಬಿಟ್ರೆ ಅಲ್ವಾ. ಈಗೇನಾಗುತ್ತೆ, ಪಾಸಿಟಿವ್ ಅಂತಂದರೆ ಹೌದು ಬಿಸ್ನೆಸ್ ಮಾಡ್ತೀನಿ, ಯಾವಾಗಲೂ ನನಗೆ ಬಿಸ್ನೆಸ್ ಆಗುತ್ತೆ, ಎವ್ರಿಡೇ ಬಿಸ್ನೆಸ್ ಆಗುತ್ತೆ, ಎವ್ರಿಡೇ ಚೆನ್ನಾಗೇ ಆಗುತ್ತೆ, ನಾನು ಎವ್ರಿ ಮಂತ್ ಬಿಸ್ನೆಸ್ಸಿಂದನೇ ನಾನು ರೆಂಟ್ ಕಟ್ತೀನಿ, ಎವ್ರಿ ಮಂತ್ ಬಿಸ್ನೆಸ್ಸಿಂದನೇ ನಾನು EMI ಕಟ್ಟುತ್ತೀನಿ. ಸೊ ಈ ರೀತಿ ಪಾಸಿಟಿವ್ ಓಕೆ ಇರಬೇಕು, ಥಿಂಕಿಂಗ್ ಇರಬೇಕು, ಇಲ್ಲ ಅಂತ ಹೇಳಲ್ಲ. ಬಟ್ ಆ ರೀತಿ ಆಗಿಲ್ಲ ಅಂದರೆ ಏನು ಮಾಡಬೇಕು, ಹೌದಲ್ವಾ? ಎಷ್ಟೋ ಜನ ಅದರಿಂದ ಫುಲ್ಲು ಲಾಸ್ ಆಗಿದ್ದಾರೆ, ಹೌದಲ್ವಾ? ಲಾಸ್ ಆಗಿರೋ ಅಂಥ ಟೈಮಲ್ಲಿ ಏನು ಮಾಡಬೇಕು ನಾವು? ಫಸ್ಟ್ ಆಫ್ ಆಲ್ ಏನೂ ವಿಚಾರಗಳೇ ಗೊತ್ತಿರೋದಿಲ್ಲ. ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ಪಾಸಿಟಿವ್ ಆಗೇ ಹೋಗಿರ್ತೀವಿ. ದೆನ್ ಅಲ್ಲಿ ನಮಗೆ ಯಾವ ರೀತಿ ಬಿಸ್ನೆಸ್ಸಲ್ಲಿ ಅಕಸ್ಮಾತ್ ಪ್ರಾಫಿಟ್ ಆಗಬೇಕು ಅಂದರೆ ನಾವು ಏನು ಮಾಡಬೇಕು, ಅಥವಾ ಲಾಸ್ ಆಗಬೇಕು ಅಂದರೆ ಏನು ಮಾಡಬೇಕು? ಸೊ ಈ ರೀತಿ ಇನ್ಫಾರ್ಮೇಷನ್ಗಳನ್ನು ನಾವು ಲಾಸ್ ಆದಾಗ ಏನು ಮಾಡಬೇಕು ಅನ್ನೋ ಅಂಥ ಇನ್ಫಾರ್ಮೇಷನ್ಗಳನ್ನು ಫಸ್ಟೇ ನಾವು ತಿಳ್ಕೊಂಡಾಗ ಏನಾಗುತ್ತೆ, ನಮಗೆ ಅದೆಲ್ಲೋ ಒಂದು ಕಡೆ ಆ ಟೈಮಲ್ಲಿ ಏನು ಮಾಡ್ಬೋದು ಅನ್ನೋ ಫಸ್ಟೇ ಥಿಂಕಿಂಗ್ ಇರುತ್ತೆ. ಅದರ್ವೈಸ್ ಓಕೆ ಯಾವ ರೀತಿ ಬಿಸ್ನೆಸ್ನ ನಾನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಐಡಿಯಾ ನಿಮಗೂ ಬರುತ್ತೆ. ಫಸ್ಟು ಹೋಗಿ ಫಸ್ಟ್ ಸ್ಟೆಪ್ ಇಟ್ಟೇ ನಾವು ಸೋಲೋದಕ್ಕಿಂತ ಸೊ ಆಮೇಲೆ ಹೋಗ್ತಾ 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 ನಮಗೆ ಹೆಜ್ಜೆ ಇಡೋಕ್ಕಿಂತ ಮುಂಚೆನೇ ಆ ಬಿಸ್ನೆಸ್ ಬಗ್ಗೆ ಒಂದು ನಾಲೆಡ್ಜ್ ನಿಮಗೆ ತಿಳಿಸ್ಕೊಡ್ಬೇಕು. ಅದರ್ವೈಸ್ ಯಾವುದೇ ಬಿಸ್ನೆಸ್ ಆಗಿರ್ಬೋದು ಅದ್ರ ಬಗ್ಗೆ ನನಗೆ ಗೊತ್ತಿರೋವಂಥ ಇನ್ಫಾರ್ಮೇಷನು. ಅದರ್ವೈಸ್ ಕೆಲವೊಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿರ್ತಾರೆ. ಸೊ ಅವ್ರು ಯಾವ ರೀತಿಯಲ್ಲಿ ಸಕ್ಸಸ್ ಆಗಿರ್ತಾರೆ, ಅದರ್ವೈಸ್ ಕೆಲವೊಂದು ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ತಾರೆ. ಅವ್ರು ಯಾವ ರೀತಿಯಲ್ಲಿ ಲಾಸ್ ಆಗಿರ್ತಾರೆ, ಯಾಕಾಗಿರ್ತಾರೆ? ಸೊ ಇದೆರಡೂ ಕಂಪ್ಯಾರಿಸನನ್ನು ನಾನು ಇಲ್ಲಿ ನಿಮಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಚಾನಲ್ನ ಓಪನ್ ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಯಾಕೆಂದರೆ ಆಗುತ್ತೆ ಅಂತ ಪಾಸಿಟಿವ್ ಮೈಂಡಲ್ಲೇ ತೊಗೊಳ್ಳಿ ಅಂತ ಅಲ್ಲ, ಅಥವಾ ಆಗಲ್ಲ ಅಂತ ನೆಗೆಟಿವ್ ಮೈಂಡಲ್ಲೇ ತೊಗೊಳ್ಳಿ ಅಂತಲ್ಲ. ಪಾಸಿಟಿವ್ ಮಾಡಬೇಕು ಅನ್ನೋದಾದರೆ ಏನು ಮಾಡಬೇಕು? ಎಲ್ಲ ಬಿಸ್ನೆಸ್ಸಲ್ಲೂ ಪಾಸಿಟಿವೇ ಇರುತ್ತಾ, ಇಲ್ಲ ನೆಗೆಟಿವ್ ಆಗುತ್ತೆ ಅನ್ನೋದಾದರೆ ಆ ಟೈಮಲ್ಲಿ ಏನು ಮಾಡಬೇಕು? ಯಾವಾಗ ನೆಗೆಟಿವ್ ಹಾಕ್ತೀವಿ, ಆ ನೆಗೆಟಿವಿಟಿ ಆಗದೆ ಇರೋ ರೀತಿ ನಾವು ಏನು ಮಾಡಬೇಕು ಬಿಸ್ನೆಸ್ ಫೀಲ್ಡಲ್ಲಿ? ಸೊ ಇದನ್ನು ನಾನು ಈ ಒಂದು ಚಾನಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾ ಇದ್ದೀನಿ. ಯಾರು ಕೈ ಸುಟ್ಕೋಬಾರ್ದಲ್ವ. ಸೊ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರಲಿ. ಏನೋ ಒಂದು ಮಾಡ್ತೀವಿ ಅಂತ ಹೋಗ್ಬಿಟ್ಟು ಅದು ಇನ್ನೇನೋ ಒಂದು ಹಾಕಬಾರ್ದು ಅಲ್ವಾ. ನಾವು ಏನೋ ಒಂದು ಮಾಡೋದನ್ನು ಪ್ರತಿಯೊಬ್ಬರೂ ಅದನ್ನು ಗುರುತಿಸ್ಬೇಕು, ರೆಕಗ್ನೈಸ್ ಮಾಡಬೇಕು. ಸೊ ಅದನ್ನು ಗುರುತಿಸೋದು ಒಳ್ಳೆ ರೀತಿಯಲ್ಲಿ ಗುರುತಿಸ್ಬೇಕು. ಏನೋ ಮಾಡ್ಕೊಂಡ್ರಪ್ಪ, ಏನೋ ಆಯ್ತಪ್ಪ ಅನ್ನೋ ರೀತಿಯಲ್ಲಿ ಯಾವುದೂ ಕೂಡ ಆಗಬಾರ್ದು. ಸೊ ಈ ರೀತಿ ಇನ್ಫಾರ್ಮೇಷನ್ಗಳನ್ನು ನನ್ನ ಚಾನಲಿಂದ ನಾನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಬೇಕು ಅಂತ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಕೊಡ್ತೀರಾ ನೀವು ಈ ರೀತಿ ಇನ್ಫಾರ್ಮೇಷನನ್ನು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು ಅಲ್ವಾ. ಪ್ರತಿಯೊಬ್ಬರಿಗೂ ಅದೇ ಎಲ್ಲ ಯೂಟ್ಯೂಬ್ ಚಾನಲ್ಸ್ ಅವ್ರೂ ಕೊಡ್ತಾರೆ. ನೀವು ಅದರಲ್ಲಿ ಏನು ಕೊಡೋದು ಅಂಥದ್ದು ಅಂತ ಹೇಳಿಬಿಟ್ಟು ನನಗೆ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ತುಂಬ ಯೂಟ್ಯೂಬ್ ಚಾನಲ್ಗಳನ್ನು ರೆಫರ್ ಮಾಡೋಕ್ಕೆ ಹೋಗಿಲ್ಲ. ಕೆಲವೊಂದನ್ನು ರೆಫರ್ ಮಾಡಿದಾಗ ಏನಾಗುತ್ತೆ, ಹೌದು ಈ ಬಿಸ್ನೆಸ್ ಮಾಡಿ, ಈ ಬಿಸ್ನೆಸ್ಸಿಂದ ಇಷ್ಟು ಆದಾಯ ಬರುತ್ತೆ, ಇಷ್ಟು ಬಂಡವಾಳ ಹಾಕ್ತೀರಾ, ಇಷ್ಟು ಆದಾಯ ಬರುತ್ತೆ. ಸೊ ಇದನ್ನು ಎಲ್ಲರೂ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಬಟ್ ನನಗಲ್ಲಿ ಒಂದು ಇನ್ಫಾರ್ಮೇಷನ್ ನನ್ನ ಪ್ರಕಾರ ನನಗೇನು ಮಿಸ್ ಅನ್ನಿಸ್ತು ಅಂತ ಹೇಳಿದ್ರೆ, ಒಬ್ಬ ಯಾರೇ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಸ್ಟಾರ್ಟಿಂಗಲ್ಲಿ ಓಕೆ ಸಕ್ಸಸ್ಫುಲ್. ಈಗ ಒಂದು ಎಕ್ಸಾಂಪಲ್ ತೊಗೊಳೋದಾದರೆ, ಒಂದು
ಟೆಕ್ಸ್ಟೈಲ್ ಬಿಸ್ನೆಸ್, ಅದರ್ವೈಸ್ ಬಟ್ಟೆ ಅಂಗಡಿಗಳನ್ನು ಎಕ್ಸಾಂಪಲ್ ಆಗಿ ತೊಗೊಳೋದಾದರೆ ಎಷ್ಟೋ ಜನ ಪ್ರಾಫಿಟ್ಟು ನೋಡಿದ್ದಾರೆ, ಎಷ್ಟೋ ಜನ ಅದೇ ರೀತಿ ಬೇಡಪ್ಪ ಈ ಬಿಸ್ನೆಸ್ ಸವಾಸ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಕೈ ಮುಗ್ದಿರೋರು ಇದ್ದಾರೆ, ಹೌದಲ್ವಾ? ತುಂಬ ಲಾಸ್ ನೋಡಿದ್ದಾರೆ, ಅದರಿಂದ ತುಂಬ ಎಫೆಕ್ಟು ತೊಗೊಂಡಿದ್ದಾರೆ. ಸೊ ಈ ರೀತಿ ನಾನು ಏನು ಅಂದ್ಕೊಳ್ತಾ ಇದ್ದೀನಿ ಅಂತಂದರೆ, ಇನ್ ಫ್ಯೂಚರ್ ನಾನು ಇವಾಗಲೇ ಸದ್ಯಕ್ಕೆ ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇನ್ ಫ್ಯೂಚರ್ ಫಾರ್ ಎಕ್ಸಾಂಪಲ್ ಒಂದು ಬಟ್ಟೆ ಅಂಗಡಿ ಸೊ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಅಂತ ಹೇಳಿದ್ರೆ, ಆ ಸಕ್ಸಸ್ಫುಲ್ ಬಿಸ್ನೆಸ್ ಅವ್ರು ಯಾವ ಸಕ್ಸಸ್ಫುಲ್ಲಾಗಿ ನಡೆಸ್ತಾ ಇರೋರ ಹತ್ರ ಹೋಗ್ಬಿಟ್ಟು ಅವ್ರದ್ದೊಂದು ಇನ್ಫಾರ್ಮೇಷನು, ಅವ್ರದ್ದೊಂದು ಇಂಟರ್ವ್ಯೂ ಮಾಡಿಕೊಂಡು ನಿಮಗೆ ಅದ್ರ ಬಗ್ಗೆ ನಾಲೆಜ್ಗಳನ್ನ ತರಬೇಕು ಅಂತ. ಆವಾಗ ನಿಮಗೊಂದು ಐಡಿಯಾ ಬರುತ್ತೆ. ಸೊ ನಾವು ಸಕ್ಸಸ್ ಆಗಬೇಕು ಒಂದು ಬಿಸ್ನೆಸ್ಸಲ್ಲಿ ಅಂತ ಹೇಳಿದಾಗ ಯಾವ ರೀತಿ ಹೋಗಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ. ದೆನ್ ಅದೇ ರೀತಿ ಅದೇ ಬಟ್ಟೆ ಅಂಗಡಿ ಬಿಸ್ನೆಸ್, ಶಾಪ್ ಬಿಸ್ನೆಸ್ಗಳನ್ನ ತೊಗೊಂಡು ಅದರಿಂದ ಲಾಸ್ ಆಗಿರ್ತಾರೆ ತುಂಬ ಜನ, ಓಕೆನಾ? ಅಂಥವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಬೇಕು. ಅಂಥವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿ ಅವ್ರು ಏನಕ್ಕೆ ಲಾಸ್ ಆದರು, ಯಾವೆಲ್ಲ ರೀತಿ ಪ್ರಾಬ್ಲಮ್ಸ್ ಅವರು ಎದುರಿಸಿದ್ರು, ಸೊ ಇದೆರಡನ್ನೂ ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡಬೇಕು ಅಂತ ಹೇಳಿಬಿಟ್ಟು ನನಗಿರೋವಂಥ ಇಂಟೆನ್ಷನ್. ಸೊ ಆವಾಗ ನಿಮಗೇನಾಗುತ್ತೆ, ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಸಕ್ಸಸ್ ಆಗಿ ನಡೆಸ್ತಾ ಇರೋರು ಹೇಗೆ ಸಕ್ಸಸ್ ಆಗಿ ನಡೆಸ್ತಾ ಇದ್ದಾರೆ, ಸೊ ಅದು ಕೂಡ ನಿಮಗೆ ಐಡಿಯಾ ಸಿಗುತ್ತೆ. ಲಾಸ್ ಆಗಿರೋರು ಏನಕ್ಕೋಸ್ಕರ ಲಾಸ್ ಆದರು ಅಂತಲೂ ಸಿಗುತ್ತೆ. ದೆನ್ ನೀವು ಆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಏನಾದ್ರು ಇನ್ ಫ್ಯೂಚರ್ ನೀವೇನಾದ್ರು ಅಂದ್ಕೊಳ್ಳೋದಾದರೆ, ಹೌದು ಟೆಕ್ಸ್ಟೈಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಸಕ್ಸಸ್ಫುಲಿ ಅವ್ರು ಯಾವ ರೀತಿ ರನ್ ಮಾಡಿದ್ರು, ಸೊ ಲಾಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ಮಾಡಿದ ರೀತಿ ನಾವು ಮಾಡಬಾರ್ದು, ಹೌದಲ್ವಾ? ಈ ಎರಡೂ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಂಡಾಗ ನೀವು ಆ ಬಿಸ್ನೆಸ್ಸಲ್ಲಿ ಓಕೆ ಸಕ್ಸಸ್ ಆಗ್ಬೋದು, ಓಕೆನಾ? ಬರೀ ಸಕ್ಸಸ್ಸೇ ಆಗ್ತೀರಾ, ಪಾಸಿಟಿವ್ ಆಗೇ ಇರಿ ಅನ್ನೋದಾದ್ರೆ ಏನಾಗುತ್ತೆ, ಸೊ ನಮ್ಮ ಮೆಂಟಾಲಿಟಿ ನಾನು ಪಾಸಿಟಿವ್ ಆಗೇ ಇರ್ತೀನಿ ಅನ್ನೋದಷ್ಟೇ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾನು ಹೇಳೋದೇನು ಅಂದರೆ, ಎರಡೂ ಅವಶ್ಯಕತೆ ಇದೆ. ಸೊ ಬಿಸ್ನೆಸ್ ಅಂದಾಗ ಅದು ಯೂಸಸ್ಸು ನಾವು ಹೇಳ್ಕೊಡ್ಬೇಕಾಗತ್ತೆ, ಡ್ರಾಬ್ಯಾಕ್ಸ್ಗಳ ಬಗ್ಗೆನೂ ನಾವು ಹೇಳ್ಕೊಡ್ಬೇಕಾಗತ್ತೆ. ಪ್ರತಿಯೊಬ್ಬರು ಪ್ರತಿ ಬಿಸ್ನೆಸ್ಸನ್ನು ಮಾಡೋಕ್ಕಾಗಲ್ಲ, ಪ್ರತಿ ಬಿಸ್ನೆಸ್ಸಲ್ಲೂ ಕೂಡ ನಾನು ಒಂದು ಅಂದ್ಕೊಂಡಿದ್ದ ರೀತಿ ಅರ್ನಿಂಗ್ಸನ್ನು ನೋಡೋಕ್ಕಾಗಲ್ಲ. ಸೊ ನನಗೆ ಈ ಥರ ಇನ್ಫಾರ್ಮೇಷನನ್ನು ನಿಮ್ಮೆಲ್ಲರಕ್ಕೂ ತಿಳಿಸ್ಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಅದಕ್ಕೋಸ್ಕರ ನಾನು ಈ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿರೋದು. ಇದು ನನ್ನ ಯೂಟ್ಯೂಬ್ ಚಾನಲಿನ ಮೊದಲನೇ ವಿಡಿಯೋ ಆಗಿರುತ್ತೆ, ಓಕೆನಾ? ನೆಕ್ಸ್ಟು ಯಾವುದೇ ಒಂದು ಬಿಸ್ನೆಸ್ ಬಗ್ಗೆ ನನಗೇನು ನಾಲೆಡ್ಜ್ ಗೊತ್ತಿದೆ ಅದನ್ನು ಕೂಡ ನಾನು ಇದು ಮಾಡಿಕೊಡ್ತೀನಿ. ದೆನ್ ಅದಾದ ನಂತರ ಕೆಲವೊಂದು ಒಂದು ಸೇಲ್ ಇರೋವಂಥದ್ದನ್ನು ನಾನು ಇದರಲ್ಲಿ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಯಾಕೆ ನೀವು ಮಾಡ್ತಾ ಇದ್ದೀರಾ ಅಂಥದ್ದನ್ನು ನೀವು ಕೇಳ್ಬೋದು. ದೆನ್ ನನ್ನ ಇಂಟೆನ್ಷನ್ ಏನು ಅಂತ ಅಂದರೆ, ಕೆಲವ್ರಿಗೆ ಒಂದು ರೈಟ್ ಆಗಿರೋವಂಥದ್ದು ಅಥವಾ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರೋವಂಥದ್ದು ತುಂಬ ಹುಡುಕ್ತಾ ಇರ್ತಾರೆ, ಅದು ಅವರಿಗೆ ಸಿಗ್ತಾ ಇರೋದಿಲ್ಲ, ಓಕೆನಾ? ಸೊ ಓಕೆ ಅದಿಲ್ಲಿದೆ, ಈ ಥರ ಸಿಗುತ್ತೆ ಅನ್ನೋದನ್ನ ಒಂದು ಇನ್ಫಾರ್ಮೇಷನನ್ನು ನಾವು ಕೊಡ್ಬೋದಾಗುತ್ತೆ. ಅದರ್ವೈಸ್ ಅದೇ ರೀತಿ ಅದರಿಂದ ಈಗ ಕೆಲವ್ರಿಗೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ಬರಿಗೆ ಏನೋ ಅವ್ರ ಮನೇಲಿ ಮದುವೆ ಮಾಡೋದಕ್ಕೋ ಮನೆ ಕಟ್ಟೋದಕ್ಕೋ ಯಾರೋ ಹುಷಾರಿಲ್ಲ ಅಂತನೋ, ಸೊ ಅವ್ರಿಗೇನು ಅನ್ನಿಸ್ಬಿಡುತ್ತೆ, ಅವ್ರದ್ದೊಂದು ಏನೋ ಪ್ರಾಪರ್ಟಿ ಸೇಲ್ ಮಾಡಬೇಕು, ಅದರ್ವೈಸ್ ಅದರಿಂದ ಒಂದು ಏನೋ ಒಳ್ಳೇದಾಗಬೇಕು ಅನ್ನೋ ರೀತಿ ಮೆಂಟಾಲಿಟಿ ಅವರಿಗೂ ಇರುತ್ತೆ. ಸೊ ಎಷ್ಟೋ ಜನ ಒಳ್ಳೆ ಪ್ರೈಸಸ್ಸಲ್ಲಿ ಆಗಿರ್ಬೋದು, ಒಳ್ಳೆ ಜಾಗದಲ್ಲಿ ಆಗಿರ್ಬೋದು, ಏನೋ ಒಂದು ಪ್ರಾಪರ್ಟಿಗಳನ್ನು ಸರ್ಚ್ ಮಾಡಬೇಕು ಅನ್ನೋವಂಥವ್ರು ಕೂಡ ಏನು ಮಾಡ್ತಾ ಇರ್ತಾರೆ, ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಇಬ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಇಂಟೆನ್ಷನಲ್ಲಿ ಸೊ ಕೆಲವೊಂದು ಪ್ರಮೋಷನ್ಸ್, ಕೆಲವೊಂದು ಇದ್ರ ಬಗ್ಗೆ ನಾನು ಈ ಚಾನಲಲ್ಲಿ ವೀಡಿಯೋಸ್ನ ಹಾಕ್ಬೋದು, ಓಕೆನಾ? ಪ್ರೆಸೆಂಟ್ಲಿ ನಾನು ಪ್ಲ್ಯಾನ್ ಮಾಡಿರೋದು ಇಷ್ಟೇನೆ. ಸೊ ಯಾರ್ಯಾರಿಗೆ ಏನೇನೋ ತಲುಪ್ಸೋಕ್ಕೆ ಸಾಧ್ಯನೋ ನನ್ನ ಕಡೆಯಿಂದ ಇನ್ಫಾರ್ಮೇಷನ್ ಆಗಿರ್ಬೋದು, ಅದರ್ವೈಸ್ ಯಾವುದೇ ರೀತಿ ಏನಾಗಿರ್ಬೋದು, ನನ್ನಿಂದ ಯಾವುದೇ ರೀತಿ ಅವ್ರಿಗೆ ಏನು ಇದಾಗುತ್ತೋ ಆ ಥರ ಹೆಲ್ಪ್ ಆಗುತ್ತೋ ಆ ರೀತಿ ನಾನು ಈ ಚಾನಲ್ ಮುಖಾಂತರ ಹೇಳಬೇಕು ಅನ್ನೋವಂಥದ್ದು ನನ್ನ ಇಂಟೆನ್ಷನ್. ಅದಕ್ಕೋಸ್ಕರನೇ ನಾನು ಈ ಚಾನಲನ್ನು ಓಪನ್ ಮಾಡ್ತಾ ಇರೋವಂಥದ್ದು. ದೆನ್ ನೀವು ಕೇಳ್ಬೋದು, ಬಿಸ್ನೆಸ್ ಫೀಲ್ಡಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಸೊ ನೀವು ಯಾವ ರೀತಿ ಎಲ್ಲ ಇದ್ರ ಬಗ್ಗೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಹೌದು, ನನಗೂ ಕೆಲವು ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ನಾನು ಕೂಡ ಇದೇ ರೀತಿ ಯೂಟ್ಯೂಬ್ ಚಾನಲ್ಗಳಲ್ಲೋ ಅದರ್ವೈಸ್ ಕೆಲವೊಂದು ವಿಡಿಯೋಗಳನ್ನು ರೆಫರ್ ಮಾಡಿಕೊಂಡು ಕೆಲವೊಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ನಾನು ಕೂಡ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ಏನು ಬೇಕು ಎಲ್ಲ ಕೂಡ ಪ್ರಯತ್ನ ಪಟ್ಟಿದ್ದೀನಿ. ಕೆಲವೊಂದನ್ನು ಪ್ರಯತ್ನ ಪಟ್ಟು ಅದನ್ನು ಅಲ್ಲೇ ನಿಲ್ಲಿಸಿರೋದು ಉಂಟು, ಏನಾಗ್ಬೋದು ಅಂತ ಗೊತ್ತಾಗಿ. ಇನ್ನು ಕೆಲವೊಂದನ್ನು ಮಾಡಿ ಕೈ ಸುಟ್ಕೊಂಡಿರೋದು ಉಂಟು.
ಸೊ ಈ ಥರ ಇರುತ್ತೆ. ಆವಾಗಲೇ ಏನಾಗುತ್ತೆ, ಆಮೇಲೆ ನಾನು ಕೂಡ ಒಂದು ಬಿಸ್ನೆಸ್ ಮಾಡಿದ್ದೆ. ಯಾವ ಥರ ಮಾಡಿದ್ದೆ? ಸೊ ಅದು ನಾನು ಓನ್ ಇದರಿಂದ ಮಾಡಿದ್ದು. ಓನ್ ಥಿಂಕಿಂಗು, ಏನು ಮಾಡಿದ್ರೆ ಏನಾಗ್ಬೋದು ಅಂತ ಓನ್ ಥಿಂಕಿಂಗಲ್ಲಿ ಮಾಡಿದ್ದು ಆ್ಯಕ್ಚುಲಾಗಿ. ಸೊ ಈಗ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನನಗೆ ಅದ್ರ ಬಗ್ಗೆ ನಾಲೆಡ್ಜ್ಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇಂಟೆನ್ಷನ್ ಅಷ್ಟೇ. ಕೆಲವೊಂದು ನಮಗೂ ಎಫೆಕ್ಟ್ ಆಗಿರುತ್ತೆ. ಸೊ ಅದು ಕೂಡ ಕೆಲವೊಬ್ಬರಿಗೆ ಎಫೆಕ್ಟ್ ಆಗಬಾರ್ದು ಅಲ್ವಾ? ನಾವು ಕೆಲವೊಂದರಿಂದ ಓಕೆ ಪ್ಲಸ್ಸು ಇರುತ್ತೆ, ಮೈನಸ್ಸು ಇರುತ್ತೆ. ಆ ಪ್ಲಸ್ಸು ಓಕೆ, ಪ್ರತಿಯೊಬ್ಬರಿಗೂ ಪ್ಲಸ್ ಸಿಕ್ಕಿದ್ರೇ ತುಂಬ ಖುಷಿ. ಬಟ್ ಅದರಿಂದ ಕೆಲವರಿಗೆ ಮೈನಸ್ ಸಿಗುತ್ತೆ ಅಂದಾಗ ಎಂಥವ್ರಿಗೆ ಆಗಿ ಆಬ್ವಿಯಸ್ಲಿ ಬೇಜಾರಾಗಿ ಆಗುತ್ತೆ ಅಲ್ವಾ? ಸೊ ಆ ಮೈನಸ್ಸನ್ನು ಆದಷ್ಟು ನೀವು ರೀಚ್ ಆಗೋದನ್ನು ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಬೇಕು ಅನ್ನೋದೇ ಈ ಚಾನಲಿಂದ ಪ್ಲಸ್ ಪಾಯಿಂಟ್. ಓಕೆನಾ? ದೆನ್ ನಿಮಗೆಲ್ಲ ಒಂದು ಕುತೂಹಲ ಇರ್ಬೋದಲ್ವಾ, ಕೊಡ್ತಿರೋದೇ ಇನ್ಫಾರ್ಮೇಷನ್ ವಿಡಿಯೋ, ದೆನ್ ಏನಕ್ಕೆ ಈ ಥರ ಸೆಟಪ್? ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ನನ್ನ ಥಿಂಕಿಂಗ್ ಏನು ಅಂತ ಹೇಳಿದ್ರೆ, ನಾನು ಕೊಡೋ ಇನ್ಫಾರ್ಮೇಷನ್ನು 4 ಜನಕ್ಕೆ ರೀಚ್ ಆಗಬೇಕು. ಓಕೆನಾ? ನಾನು ಕೊಡೋ ಇನ್ಫಾರ್ಮೇಷನ್ನು 4 ಜನಕ್ಕೆ ಯೂಸ್ಫುಲ್ ಆಗಬೇಕು. ಅದು ಯೂಸ್ಫುಲ್ ಆಗಬೇಕು, ಅವ್ರಿಗೇನೋ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಕೊಡಬೇಕು. ನನ್ನ ಇನ್ಫಾರ್ಮೇಷನ್ ಆಗಿರ್ಬೋದು, ನಾನು ಕೊಡೋ ಟಿಪ್ಸ್ಗಳಾಗಿರ್ಬೋದು, ಅದು ಓಕೆ ನನ್ನ ಚಾನಲ್ಗೆ ಹೆಸರು ಮಾಡಬೇಕು. ನನ್ನ ಫೇಸ್ ನನಗೆ ರೆಕಗ್ನೈಸ್ ಆಗೋದಲ್ಲ, ನಾನು ಕೊಡೋ ಇನ್ಫಾರ್ಮೇಷನ್ ಅಲ್ಲಿ ರೆಕಗ್ನೈಸ್ ಆಗಬೇಕು. ಅದು ನನಗೆ ಬೇಕಾಗಿರುವಂಥದ್ದು. ಅದಕ್ಕೋಸ್ಕರನೇ ಈ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಸೊ ಈ ಚಾನಲ್ ಬಗ್ಗೆ ಇನ್ನೂ ಏನೇ ಡೌಟ್ಸ್ ಇದ್ರೂ ನೀವು ಹೋಗ್ತಾ ನೀವು ಕೇಳ್ಬೋದು. ನಾನು ಅದ್ರ ಬಗ್ಗೆನೂ ಆನ್ಸರ್ ಕೊಡ್ತಾ ಹೋಗ್ತೀನಿ. ದೆನ್ ಇನ್ ಫ್ಯೂಚರ್ ಬಿಸ್ನೆಸ್ ಯಾವ ರೀತಿ ಮಾಡ್ಬೋದು, ಅದರ್ವೈಸ್ ಬಿಸ್ನೆಸ್ ಸ್ಟೆಪ್ಸ್ ತೊಗೋಬೇಕಾದ್ರೆ ಯಾವ ರೀತಿ, ಇನ್ವೆಸ್ಟ್ಮೆಂಟ್ ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು, ಯಾವ ಥರ ಬಿಸ್ನೆಸ್ ಮಾಡ್ಬೋದು, ಯಾವ ಬಿಸ್ನೆಸ್ಸಿಂದ ಯಾವ ರೀತಿ ಎಫೆಕ್ಟ್ ಇದೆ, ಸೊ ಅದನ್ನೆಲ್ಲ ಇನ್ನು ಮುಂದೆ ಹೋಗ್ತಾ ವೀಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ನಾನು ಇವತ್ತು ನಿಮಗೆ ಕೊಟ್ಟಿರೋವಂಥ ಇನ್ಫಾರ್ಮೇಷನ್ನು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆನೂ ಇದೇ ರೀತಿ ನನ್ನ ವೀಡಿಯೋಸ್ನ ಅಥವಾ ಇನ್ಫಾರ್ಮೇಷನ್ನ ಏನೋ ತಿಳ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ಚಾನಲ್ ವಿಡಿಯೋಗಳನ್ನು ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮಗೆ ಹೊಸ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದ ಹಾಗೆ ನಿಮಗೆ ಅದ್ರ ಬಗ್ಗೆ ನೋಟಿಫಿಕೇಷನ್ ಬರುತ್ತೆ. ದೆನ್ ನೀವು ಆ ಒಂದು ವೀಡಿಯೋಸ್ನ ರೆಫರ್ ಮಾಡ್ತಾ ಹೋಗ್ಬೋದು.